ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ವಿಶ್ವ ಮತ್ತು ವಿಶ್ವ ಉಗಮ ಸಿದ್ಧಾಂತದ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ವಿಶ್ವ ಮತ್ತು ವಿಶ್ವ ಉಗಮ ಸಿದ್ಧಾಂತಗಳು ಅಂತೇಳಿ ಈ ಟಾಪಿಕ್ ಏನಂತಂದ್ರೆ ಕರ್ನಾಟಕ ಟಿಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತೇಳಿ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಈಗಾಗಲೇ ಅಂತಂದರೆ ಕರ್ನಾಟಕ ಟಿಯನ್ನು ಕರೆಯಲಾಗಿದ್ದು, ಆ ಕರ್ನಾಟಕ ಟಿಗೆ ಸಂಬಂಧಪಟ್ಟಂಥ ಸೋಷಾಲಜಿ, ಪಾಲಿಟಿ ಮತ್ತು ಜಾಗ್ರಫಿ, ಸಮಾಜ ವಿಜ್ಞಾನ ಮತ್ತು ಪೆಡಗಾಗಿಗೆ ಸಂಬಂಧಪಟ್ಟಂಥ ಈ ಟಾಪಿಕನ್ನು ಒಳಗೊಂಡಂತೆ 60 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ 60 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಿಶ್ವ ಮತ್ತು ವಿಶ್ವ ಉಗಮ ಸಿದ್ಧಾಂತಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಅಸಂಖ್ಯಾತ ನಕ್ಷತ್ರಪುಂಜಗಳು, ನಕ್ಷತ್ರಗಳು ಹಾಗೂ ಬ್ರಹ್ಮಾಂಡದಲ್ಲಿರುವ ಆಕಾಶಕಾಯಗಳ ಸಮೂಹವೇ ವಿಶ್ವ ಅಂತೇಳಿ ಕರಿತೀವಿ ನಾವು. ಇಲ್ಲಿ ಪ್ರಮುಖವಾಗಿ ವಿಶ್ವ ಅಂತಂದ್ರೆ ಅಸಂಖ್ಯಾತ ನಕ್ಷತ್ರಪುಂಜಗಳು, ನಕ್ಷತ್ರಗಳು, ಬ್ರಹ್ಮಾಂಡದಲ್ಲಿರುವ ಆಕಾಶಕಾಯಗಳ ಸಮೂಹವನ್ನೇ ನಾವು ವಿಶ್ವ ಅಂಥೇಳಿ ಕರಿತೀವಿ. ವಿಶ್ವವು 15 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿದೆ ಅಂಥೇಳಿ ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು. ವಿಶ್ವವು 15 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿದೆ. 13.73 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿತ್ತು ಅಂಥೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ. ವಿಶ್ವವು ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತದ ಆಧಾರದ ಮೇಲೆ ಉಗಮವಾಗಿರುವಂಥದ್ದು. ವಿಶ್ವ ಯಾವ ಒಂದು ಸಿದ್ಧಾಂತದ ಮೇಲೆ ಉಗಮವಾಗಿದೆ ಅಂತಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತದ ಆಧಾರದ ಮೇಲೆ ಉಗಮವಾಗಿರುವಂಥದ್ದು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಈ ರೀತಿ ಪ್ರಶ್ನೆ ಆಗ್ಬೋದು. ವಿಶ್ವ ಯಾವ ರೀತಿ ಅಂದರೆ ವಿಶ್ವ ಸಿದ್ಧಾಂತ ಅಂದರೆ ವಿಶ್ವ ಯಾವ ರೀತಿ ಉಗಮವಾಗಿತ್ತು ಅಂಥೇಳಿ, ವಿಶ್ವವು ಯಾವ ಒಂದು ಸಿದ್ಧಾಂತದ ಆಧಾರದ ಮೇಲೆ ಉಗಮವಾಯಿತು ಅಂತೇಳಿ ಪ್ರಶ್ನೆ ಆದಾಗ ಇಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತದ ಆಧಾರದ ಮೇಲೆ ಅಂತಂದ್ರೆ ಉಗಮವಾಗಿರುವಂಥದ್ದು ನೋಡ್ತೀವಿ. ವಿಶ್ವದ ಸೃಷ್ಟಿಯ ಕುರಿತು ವೈಜ್ಞಾನಿಕ ಅಧ್ಯಯನವೇ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ, ವಿಶ್ವದ ಸೃಷ್ಟಿಯ ಕುರಿತು ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರೀತಾರೆ ಅಂದ್ರೆ ಕಾಸ್ಮಾಲಜಿ ಅಥವಾ ವಿಶ್ವ ಸೃಷ್ಟಿ ವಿಜ್ಞಾನ ಅಂತೇಳಿ ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ, ವಿಶ್ವದ ಸೃಷ್ಟಿಯ ಕುರಿತು ಅಧ್ಯಯನವನ್ನು ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರೀತಾರೆ ಅಂದ್ರೆ ಕಾಸ್ಮಾಲಜಿ ಅಂತೇಳಿ ಕರೀತಾರೆ. ಯಾವುದು? ಕಾಸ್ಮಾಲಜಿ ಅಥವಾ ವಿಶ್ವ ಸೃಷ್ಟಿ ವಿಜ್ಞಾನ ಅಂತೇಳಿ ಕರೆಯಲಾಗ್ತದೆ. ಇನ್ನು ವಿಶ್ವವು ಗ್ಯಾಲಕ್ಸಿಗಳ ಸಮೂಹವಾಗಿದೆ. ವಿಶ್ವ ಏನಂತಂದ್ರೆ ಪ್ರಮುಖವಾಗಿ ಗ್ಯಾಲಕ್ಸಿಗಳ ಸಮೂಹವಾಗಿದೆ. ಪ್ರತಿಯೊಂದು ಗ್ಯಾಲಕ್ಸಿಯು ಲಕ್ಷಾಂತರ ನಕ್ಷತ್ರಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಗ್ಯಾಲಕ್ಸಿಯು ಲಕ್ಷಾಂತರ ನಕ್ಷತ್ರಗಳನ್ನು ಒಳಗೊಂಡಿರುತ್ತದೆ. ವಿಶ್ವದ ಒಟ್ಟು ವ್ಯಾಸ ಪ್ರಶ್ನೆ ಆಗ್ತದೆ, ವಿಶ್ವದ ಒಟ್ಟು ವ್ಯಾಸ ಎಷ್ಟಂತಂದ್ರೆ 46 ಬಿಲಿಯನ್ ವರ್ಷಗಳು ಅಂಥೇಳಿ. 46.5 ಬಿಲಿಯನ್ ವರ್ಷಗಳು ಎಂಬುದು ವಿಶ್ವದ ಒಟ್ಟು ವ್ಯಾಸವಾಗಿರುವಂಥದ್ದು ನೋಡ್ತೀವಿ. ಇನ್ನು ಭಾರತದಲ್ಲಿ ಕಾಸ್ಮಾಲಜಿಯನ್ನು ಕುರಿತು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಿದವರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ, ಭಾರತದಲ್ಲಿ ಕಾಸ್ಮಾಲಜಿಯನ್ನು ಕುರಿತು ಪರಿಣಾಮಕಾರಿ ಅಧ್ಯಯನ ಮಾಡಿದವರು ಯಾರಂತಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಎಂಬುದು ಸರಿಯಾದ ಉತ್ತರ. ಇನ್ನು ವಿಶ್ವ ಉಗಮ ಸಿದ್ಧಾಂತಗಳ ಬಗ್ಗೆ ನೋಡ್ತಾ ಹೋಗೋಣ. ವಿಶ್ವ ಉಗಮ ಸಿದ್ಧಾಂತಗಳು ಅಂಥೇಳಿ ಗ್ರಹಗಳು ವಿಶ್ವದ ಉಗಮವನ್ನು ವಿವರಿಸಲು ಹಲವಾರು ಸಿದ್ಧಾಂತಗಳನ್ನು ಪ್ರತಿಪಾದಿಸಲಾಗಿದೆ. ಇಲ್ಲಿ ಒಂದನೇದು 1755ರಲ್ಲಿ ನೆಬುಲಾರ್ ಅಥವಾ ನಿಹಾರಿಕೆ ಸಿದ್ಧಾಂತವನ್ನು ಜರ್ಮನಿಯ ಕಾಂಟ್ರವರು ಪ್ರತಿಪಾದಿಸಿದರು. ವೆರಿ ಇಂಪಾರ್ಟೆಂಟ್ ನೋಡ್ರಿ. 1755ರಲ್ಲಿ ನೆಬುಲಾರ್ ಅಥವಾ ನಿಹಾರಿಕೆ ಸಿದ್ಧಾಂತವನ್ನು ಜರ್ಮನಿಯ ಕಾಂಟ್ರವರು ಪ್ರತಿಪಾದನೆಯನ್ನು ಮಾಡ್ತಾರೆ. 1796ರಲ್ಲಿ ಪಿಯರಿ ಲಾಪ್ಲೇಸ್ರವರು ಕಾಂಟ್ರವರ ಸಿದ್ಧಾಂತವನ್ನು ಸ್ವಲ್ಪ ಮಾರ್ಪಾಡವನ್ನು ಮಾಡ್ತಾರೆ. ಈ ನಿಹಾರಿಕೆ ಸಿದ್ಧಾಂತವನ್ನು ನಂತರ ಎಂತ ಪಿಯರಿ ಲಾಪ್ಲೇಸ್ರವರು ಕಾಂಟ್ರವರ ಒಂದು ಸಿದ್ಧಾಂತವನ್ನು ಸ್ವಲ್ಪ ಮಾರ್ಪಾಡವನ್ನು ಮಾಡ್ತಾರೆ. ಈ ಸಿದ್ಧಾಂತದಂತೆ ಧೂಳಿನ ಕಣಗಳು ಮತ್ತು ಉಷ್ಣ ಅನಿಲ ಸೂರ್ಯನ ಸುತ್ತಿ ಕಾಲಕ್ರಮೇಣ ಉಷ್ಣ ಅನಿಲವು ಆವಿಯಾಗಿ ಗ್ರಹಗಳಾದವು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ. ಇನ್ನು ಬಿಗ್ ಬ್ಯಾಂಗ್ ಥಿಯರಿ ಮಹಾಸ್ಫೋಟ ಸಿದ್ಧಾಂತ ಕರಿತೀವಿ. ಬಿಗ್ ಬ್ಯಾಂಗ್ ಥಿಯರಿಯನ್ನು ಮಹಾಸ್ಫೋಟ ಸಿದ್ಧಾಂತ. ಈ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತವನ್ನು
ಮಂಡಿಸಿದವರು ಯಾರಂತಂದ್ರೆ ಬೆಲ್ಜಿಯಂ ಜಾರ್ಜಸ್ ಲಿಮೈತ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗಿದೆ, ಪ್ರಶ್ನೆ ಆಗ್ತದೆ. ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂತಂದ್ರೆ ಬೆಲ್ಜಿಯಂನ ಜಾರ್ಜಸ್ ಲಿಮೈತ್ರಿ ಅಂಥೇಳಿ. ಎಷ್ಟರಲ್ಲಿ ಅಂತಂದ್ರೆ ವರ್ಷ 1920ರಲ್ಲಿ ಈ ಬಿಗ್ ಬ್ಯಾಂಗ್ ಥಿಯರಿ ಎಂಬ ಮಹಾಸ್ಫೋಟ ಸಿದ್ಧಾಂತವನ್ನು ಅಂತಂದ್ರೆ ಮಂಡಿಸಿದರು ಅಂಥೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಸಿದ್ಧಾಂತದ ಬಗ್ಗೆ ನೋಡ್ತಾ ಹೋಗೋಣ. ವಿಶ್ವದಲ್ಲಿ ಒಂದೇ ಒಂದು ದೊಡ್ಡ ಗಾತ್ರದ ಆಕಾಶಕಾಯವಿತ್ತು. ಹೆಚ್ಚಿನ ಸಾಂದ್ರತೆಯ ಕಾರಣದಿಂದಾಗಿ ಸ್ಫೋಟಗೊಂಡು ವಿಶ್ವದ ತುಂಬ ಛಿದ್ರವಾಗಿ ಹರಡಿತು ಅಂತೇಳಿ ನೋಡ್ತೀವಿ. ಛಿದ್ರಗೊಂಡ ವಸ್ತುಗಳು ತಂಪಾಗಿ ಘನರೂಪ ತಳೆದು ಸಾಂದ್ರೀಕರಣಗೊಂಡವು ಅಂತೇಳಿ ನಾವು ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು. ಈ ವಸ್ತುಗಳು ತದನಂತರ ತಮ್ಮ ಗಾತ್ರ, ಸಾಂದ್ರತೆ, ಗುರುತ್ವಾಕರ್ಷಣೆ ಶಕ್ತಿಯ ಪರಿಣಾಮವಾಗಿ ನಕ್ಷತ್ರಗಳು, ನಕ್ಷತ್ರಪುಂಜಗಳು, ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು ಮತ್ತು ಉಪಗ್ರಹಗಳಾಗಿ ಮಾರ್ಪಾಡಾದವು ಅಂತೇಳಿ ನೋಡ್ತೀವಿ. ಈ ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಸಿದ್ಧಾಂತ ಈ ರೀತಿ ಅಂತಂದ್ರೆ ನಕ್ಷತ್ರಗಳು, ನಕ್ಷತ್ರಪುಂಜಗಳು, ಗ್ರಹಗಳು, ಧೂಮಕೇತುಗಳು ಅಂತಂದ್ರೆ ಈ ರೀತಿ ಅಂತಂದ್ರೆ ನಿರ್ಮಾಣವಾಗಿರುವಂಥದ್ದು ನೋಡ್ತೀವಿ. ಇನ್ನು ಮಹಾಸ್ಫೋಟವಾದ 3 ಲಕ್ಷ ವರ್ಷಗಳ ನಂತರ ತಾಪಮಾನ 4500 ಕೆಲ್ವಿನ್ನಷ್ಟು ಕಡಿಮೆಯಾಗಿ ಅಣು ಸೃಷ್ಟಿಯಾಗಿ ವಿಶ್ವವು ಪಾರದರ್ಶಕವಾಯಿತು ಅಂತೇಳಿ ನೋಡ್ತೀವಿ. ಇದು 1915ರ ಐನ್ಸ್ಟೀನ್ ರವರ ಥಿಯರಿ ಆಫ್ ರಿಲೇಟಿವ್ಗೆ ಅನುಗುಣವಾಗಿರುವಂಥ ನೋಡ್ತೀವಿ. ಈ ಒಂದು ಸಿದ್ಧಾಂತ 1915ರ ಐನ್ಸ್ಟೀನ್ ರವರ ಒಂದು ಥಿಯರಿ ಆಫ್ ರಿಲೇಟಿವಿಟಿಗೆ ಅನುಗುಣವಾಗಿರುವಂಥದ್ದು ನೋಡ್ತೀವಿ. ನಕ್ಷತ್ರಪುಂಜ ಅಥವಾ ಗ್ಯಾಲಕ್ಸಿಗಳ ಬಗ್ಗೆ ನೋಡ್ತಾ ಹೋಗೋಣ. ನಕ್ಷತ್ರಪುಂಜ ಅಥವಾ ಗ್ಯಾಲಕ್ಸಿಗಳು ಗುರುತ್ವಾಕರ್ಷಣ ಬಲದಿಂದ ಬಂಧಿತವಾದ ಕೋಟ್ಯಾಂತರ ನಕ್ಷತ್ರಗಳ ಸಮೂಹವನ್ನು ಗ್ಯಾಲಕ್ಸಿ ಎನ್ನುವರು. ಪ್ರಮುಖವಾಗಿ ಗ್ಯಾಲಕ್ಸಿ ಅಂದರೆ ಗುರುತ್ವಾಕರ್ಷಣ ಬಲದಿಂದ ಬಂಧಿತವಾದ ಕೋಟ್ಯಾಂತರ ನಕ್ಷತ್ರಗಳ ಸಮೂಹವನ್ನು ನಾವು ಗ್ಯಾಲಕ್ಸಿ ಎನ್ನುವರು. ವಿಶ್ವದಲ್ಲಿ ಕೋಟ್ಯಾಂತರ ನಕ್ಷತ್ರ ಪುಂಜಗಳಿವೆ. ವಿಶ್ವದ ಅತಿದೊಡ್ಡ ಗ್ಯಾಲಕ್ಸಿ ಯಾವತ್ತಂದ್ರೆ IC 1101 ಅಂಥೇಳಿ. ವಿಶ್ವದ ಅತಿದೊಡ್ಡ ಗ್ಯಾಲಕ್ಸಿ ಯಾವುದಂತಂದ್ರೆ IC 1101. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ವಿಶ್ವದ ಅತಿದೊಡ್ಡ ಗ್ಯಾಲಕ್ಸಿ IC 1101. ಇನ್ನು ಪ್ರಮುಖ ಗ್ಯಾಲಕ್ಸಿಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರಮುಖ ಗ್ಯಾಲಕ್ಸಿಗಳು ಆಕಾಶಗಂಗೆ ಅಥವಾ ಹಾಲು ಹಾದಿ ಅಂತೇಳಿ ಕರಿತೀವಿ. ಮಿಲ್ಕಿ ವೇ ಅಂತೇಳಿ ಕರೆಯಲಾಗ್ತದೆ. ಆಕಾಶಗಂಗೆ ಅಥವಾ ಹಾಲು ಹಾದಿ ಅಥವಾ ಮಿಲ್ಕಿ ವೇ ಅಂತೇಳಿ ಕರಿತೀವಿ. ಈ ಒಂದು ಗ್ಯಾಲಕ್ಸಿ ನಮ್ಮ ಸೌರವ್ಯೂಹ ಇದರಲ್ಲಿ ಕಂಡುಬರ್ತದೆ. ಸುಮಾರು 300 ಬಿಲಿಯನ್ ನಕ್ಷತ್ರಗಳಿದ್ದು ನಮ್ಮ ಸೂರ್ಯನು ಒಂದು ನಕ್ಷತ್ರ ನೋಡ್ತೀವಿ. ನಮ್ಮ ಸೂರ್ಯನು ಕೂಡ ಒಂದು ನಕ್ಷತ್ರ. ಇನ್ನು ಆಂಡ್ರೋಮೀಡ್ ಗ್ಯಾಲಕ್ಸಿ ಸೌರವ್ಯೂಹಕ್ಕೆ ಹತ್ತಿರದ ಗ್ಯಾಲಕ್ಸಿ ಆಗಿರುವಂಥದ್ದು. 2.5 ಮಿಲಿಯನ್ ಜ್ಯೋತಿರ್ವರ್ಷ ಕಂಡು ಬಂದಿರುವಂಥ ನೋಡ್ತೀವಿ. ಸೀಗಾರ್, ಕಾಟ್ಮವಲ್, ವರ್ಲ್ಪೋಲ್, ಪಿನ್ವಿಲ್, ಫಿನಿಕ್ಸ್ ಕ್ಲಸ್ಟರ್ ಅಂಥೇಳಿ ಈ ರೀತಿ ಪ್ರಮುಖವಾದ ಗ್ಯಾಲಕ್ಸಿಗಳು ಕಂಡುಬರ್ತವೆ. ಇನ್ನು ನಕ್ಷತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ನಕ್ಷತ್ರಗಳು ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಗಳೇ ನಕ್ಷತ್ರಗಳು ಅಂಥೇಳಿ ಕರಿತೀವಿ ನಾವು. ಪ್ರಮುಖವಾಗಿ ನಕ್ಷತ್ರಗಳು ಅಂತಂದ್ರೆ ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಗಳೇ ನಕ್ಷತ್ರಗಳು. ಸಾಮಾನ್ಯವಾಗಿ ಜಲಜನಕ ಮತ್ತು ಹೀಲಿಯಂನಿಂದ ಕೂಡಿರುತ್ತದೆ. ನಕ್ಷತ್ರಗಳು ಅಂತಂದ್ರೆ ಯಾವ ಒಂದು ಇದರಿಂದ ಕೂಡ್ತಿರುತ್ತಂದ್ರೆ ಸಾಮಾನ್ಯವಾಗಿ ಜಲಜನಕ ಮತ್ತು ಹೀಲಿಯಂನಿಂದ ಕೂಡಿರುವಂಥದ್ದೇ ನಕ್ಷತ್ರಗಳು. ನಕ್ಷತ್ರಗಳ ಬಣ್ಣ ನಕ್ಷತ್ರಗಳ ಉಷ್ಣಾಂಶ ವ್ಯತ್ಯಾಸವನ್ನು ತಿಳಿಸುತ್ತದೆ. ನಕ್ಷತ್ರಗಳ ಬಣ್ಣ ನಕ್ಷತ್ರಗಳ ಉಷ್ಣಾಂಶದ ವ್ಯತ್ಯಾಸವನ್ನು ತಿಳಿಸ್ತದೆ. ನೀಲಿ ಅತಿ ಹೆಚ್ಚಿನ ಉಷ್ಣಾಂಶವನ್ನು ತೋರಿಸ್ತದೆ. ಇಲ್ಲಿ ತಿಳಿಸುವಂಥದ್ದು ನೀಲಿ ಅಂತಂದರೆ ಅತಿ ಹೆಚ್ಚು ಉಷ್ಣಾಂಶವನ್ನು ತೋರಿಸ್ತದೆ. ಹಳದಿ ಸೂರ್ಯವನ್ನು ಸೂಚಿಸ್ತದೆ. ಕೆಂಪು ಅತಿ ಕಡಿಮೆ ಉಷ್ಣಾಂಶವನ್ನು ಸೂಚಿಸ್ತದೆ ಅಂತೇಳಿ ನೋಡ್ತೀವಿ. ಇನ್ನು ನಕ್ಷತ್ರಗಳ ಪ್ರಕಾಶಮಾನವನ್ನು ಅಳೆಯುವ ಮಾನ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ನಕ್ಷತ್ರಗಳ ಪ್ರಕಾಶಮಾನವನ್ನು ಅಳೆಯುವ ಮಾನ ಯಾವುದಂತಂದ್ರೆ ಮ್ಯಾಗ್ನೆಟಿಕ್ ಸ್ಕೇಲ್ ಅಥವಾ ಕಾಂತಿಮಾನ ಅಂತೇಳಿ ಕರಿತೀವಿ. ಕಾಂತೀಯ ಮಾನ. ನಕ್ಷತ್ರಗಳ ಪ್ರಕಾಶಮಾನವನ್ನು ಅಳೆಯುವ
ಮಾನ ಯಾವುದು ಅಂತಂದ್ರೆ ಮ್ಯಾಗ್ನೆಟಿಕ್ ಸ್ಕೇಲ್ ಅಥವಾ ಕಾಂತೀಯ ಮಾನ ಅಂತೇಳಿ ಕರಿತೀವಿ. ಒಂದು ಕಾಂತಿಮಾನ ಅಂತಂದ್ರೆ 3.55 ಜ್ಯೋತಿರ್ವರ್ಷ ಅಂತೇಳಿ. ಒಂದು ಕಾಂತೀಯಮಾನ ಇಸ್ಕ್ವಲ್ ಟು 3.55 ಜ್ಯೋತಿರ್ವರ್ಷ. ಜೀವಿತಾವಧಿ 15 ಶತಕೋಟಿ ವರ್ಷ ಅಂತೇಳಿ. ಇದರ ಒಂದು ಜೀವಿತಾವಧಿ 15 ಶತಕೋಟಿ ವರ್ಷ. ನಕ್ಷತ್ರಗಳ ತೂಕದ ಬಗ್ಗೆ ಹೇಳಿದವರು ಭಾರತದ ಭೌತಶಾಸ್ತ್ರಜ್ಞ ಚಂದ್ರಶೇಖರ್. ನಕ್ಷತ್ರಗಳ ತೂಕದ ಬಗ್ಗೆ ಹೇಳಿದವರು ಯಾರ್ತಂದ್ರೆ ಭಾರತದ ಭೌತಶಾಸ್ತ್ರಜ್ಞ ಚಂದ್ರಶೇಖರ್. ಸೂರ್ಯನಿಗಿಂತ 1.44 ಪಟ್ಟು ಹೆಚ್ಚಿದೆ ಎಂದರು. ಈ ಒಂದು ನಕ್ಷತ್ರಗಳು ಸೂರ್ಯನಿಗಿಂತ 1.44 ಪಟ್ಟು ಹೆಚ್ಚಿದೆ ಎಂದರು. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾಪನ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾಪನ ಲೈಟ್ ಇಯರ್. ಯಾವುದು? ಲೈಟ್ ಇಯರ್ ಅಂಥೇಳಿ. ಭೂಮಿಯಿಂದ ನಕ್ಷತ್ರಗಳ ಒಂದು ದೂರವನ್ನು ಅಳೆಯುವಂಥ ಮಾಪನ ಲೈಟ್ ಇಯರ್ ಅಂಥೇಳಿ. ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರ ಜ್ಯೋತಿರ್ವರ್ಷ. ಪ್ರಶ್ನೆ ಆಗ್ತದೆ. ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನೇ ನಾವು ಜ್ಯೋತಿರ್ವರ್ಷ ಅಂತೇಳಿ ಕರಿತೀವಿ. ಯಾವುದು? ಜ್ಯೋತಿರ್ವರ್ಷ ಅಂತೇಳಿ ಕರಿತೀವಿ. ಜ್ಯೋತಿರ್ವರ್ಷ, ಒಂದು ಜ್ಯೋತಿರ್ವರ್ಷ ಈಕ್ವಲ್ ಟು 9.461 ಇಂಟು 1012 ಕಿಲೋಮೀಟರ್. ಅಂದ್ರೆ ಒಂದು ಜ್ಯೋತಿರ್ವರ್ಷ ಅಂತಂದರೆ ಇಷ್ಟ ಆಗ್ತದೆ ನೋಡ್ರಿ, ನೆನಪಿಟ್ಕೊಳ್ರಿ. ಇನ್ನು ಒಂದು ಪಾರ್ಸೆಕ್ ಈಕ್ವಲ್ ಟು 3.26 ಜ್ಯೋತಿರ್ವರ್ಷ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಒಂದು ಪಾರ್ಸೆಕ್ ಅಂತಂದ್ರೆ 3.26 ಜ್ಯೋತಿರ್ವರ್ಷ ಅಂತೇಳಿ ನೋಡ್ತೀವಿ. 2015 ಅಂತಾರಾಷ್ಟ್ರೀಯ ಜ್ಯೋತಿರ್ವರ್ಷವನ್ನು ಆಚರಣೆಯನ್ನು ಮಾಡಲಾಯಿತು. ವೆರಿ ಇಂಪಾರ್ಟೆಂಟ್ ನೋಡಿ, ಪ್ರಶ್ನೆ ಆಗ್ತದೆ. ಅಂತಾರಾಷ್ಟ್ರೀಯ ಜ್ಯೋತಿರ್ವರ್ಷ ಯಾವ ವರ್ಷದಲ್ಲಿ ಆಚರಣೆ ಮಾಡ್ತಂದ್ರೆ 2015 ಅಂತಾರಾಷ್ಟ್ರೀಯ ಜ್ಯೋತಿರ್ವರ್ಷವನ್ನು ಆಚರಣೆಯನ್ನು ಮಾಡಲಾಗಿತ್ತು. ಇನ್ನು ನಕ್ಷತ್ರದ 3 ಹಂತಗಳು: ಕೆಂಪು ಬಣ್ಣ, ಹಳದಿ ಬಣ್ಣ, ಬಿಳಿ ಅಥವಾ ಶ್ವೇತ ಬಣ್ಣ ಅಂತ ಕರಿತೀವಿ. 3ನೇ ಹಂತವು ಕೊನೆಯ ಹಂತವಾಗಿದ್ದು ಇದನ್ನು ಶ್ವೇತ ಕುಬ್ಜ ಎನ್ನುವರು. 3ನೇ ಹಂತ ಕೊನೆಯ ಹಂತವಾಗಿದ್ದು ಇದನ್ನು ಶ್ವೇತ ಕುಬ್ಜ ಎನ್ನುವರು ಅಂತೇಳಿ ನೋಡ್ತೀವಿ. ಇನ್ನು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ನ್ಯೂಕ್ಲಿಯರ್ ಫ್ಯೂಷನ್ನಿಂದಾಗಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತದೆ ಅಂತೇಳಿ ನೋಡ್ತೀವಿ. ಬೈಜಿಕ ಸಮ್ಮಿಲನದಿಂದಾಗಿ ಜಲಜನಕದ ಪ್ರಮಾಣ ಕಡಿಮೆ ಆಗುತ್ತಾ ನಕ್ಷತ್ರದ ಗಾತ್ರ ಹಿಗ್ಗುತ್ತಾ ಕೆಂಪಗಾಗುವಂಥದ್ದು ನೋಡ್ತೀವಿ. ಅದರಿಂದ ನಕ್ಷತ್ರಗಳನ್ನು ರೆಡ್ ಗಿಯಾಂಟ್ ಎನ್ನುವರು. ಪ್ರಮುಖವಾಗಿ ರೆಡ್ ಗಿಯಾಂಟ್ ಅಂತಂದ್ರೆ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ನ್ಯೂಕ್ಲಿಯರ್ ಫ್ಯೂಷನ್ನಿಂದಾಗಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ. ಬೈಜಿಕ ಸಮ್ಮಿಲನದಿಂದಾಗಿ ಜಲಜನಕದ ಪ್ರಮಾಣ ಕಡಿಮೆ ಆಗುತ್ತಾ ನಕ್ಷತ್ರದ ಗಾತ್ರ ಹಿಗ್ಗುತ್ತಾ ಕೆಂಪಗಾಗ್ತದೆ. ಆದ್ದರಿಂದ ನಕ್ಷತ್ರಗಳನ್ನು ರೆಡ್ ಗಿಯಾಂಟ್ ಎನ್ನುವರು. ಇನ್ನು ಸೌರವ್ಯೂಹವನ್ನು ಹೊರತುಪಡಿಸಿ ಹೆಚ್ಚು ಪ್ರಜ್ವಲಿಸುವ ನಕ್ಷತ್ರ ಯಾವುದಂತಂದ್ರೆ ಸೀರಿಯಸ್ ಅಂಥೇಳಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸೌರವ್ಯೂಹವನ್ನು ಹೊರತುಪಡಿಸಿ ಅತಿ ಹೆಚ್ಚು ಪ್ರಜ್ವಲಿಸುವ ನಕ್ಷತ್ರ ಯಾವುದಂತಂದ್ರೆ ಸೀರಿಯಸ್, ಡಾಗ್ ಸ್ಟಾರ್ ಅಂತೇಳಿ ಕರಿತೀವಿ. ಇದಂದ್ರೆ ಅತಿ ಹೆಚ್ಚು ಪ್ರಜ್ವಲಿಸುವ ನಕ್ಷತ್ರ ಅಂತೇಳಿ ಕರಿತೀವಿ. ಇನ್ನು ಸೂರ್ಯನಿಗೆ ಸಮೀಪವಿರುವ ನಕ್ಷತ್ರ ಯಾವುದಂತಂದ್ರೆ ಪ್ರಾಕ್ಸಿಮಾ ಸೆಂಟಾರಿ ಅಂತೇಳಿ. ಪ್ರಶ್ನೆ ಆಗ್ತದೆ. ಸೂರ್ಯನಿಗೆ ಸಮೀಪವಿರುವ ನಕ್ಷತ್ರ ಯಾವುದಂತಂದ್ರೆ ಪ್ರಾಕ್ಸಿಮಾ ಸೆಂಟಾರಿ ಅಂಥೇಳಿ. ದೂರ 4.2 ಜ್ಯೋತಿರ್ವರ್ಷ ಅಂಥೇಳಿ. ಇನ್ನು ಅಲ್ಫಾ ಸೆಂಟಾರಿ ಇದು ಕೂಡ 4.3 ಜ್ಯೋತಿರ್ವರ್ಷ ದೂರ ಇರುವಂಥದ್ದು. ಇನ್ನು ಬರ್ನಾರ್ಡ್ಸ್ ನಕ್ಷತ್ರ ಅಂಥೇಳಿ 5.35 ಜ್ಯೋತಿರ್ವರ್ಷ ಸೂರ್ಯನಿಗೆ ಸಮೀಪವಿರುವಂಥ ಒಂದು ಪ್ರಮುಖವಾದ ನಕ್ಷತ್ರಗಳು ಅಂಥೇಳಿ. ಇನ್ನು ನೆಕ್ಸ್ಟ್, ನಕ್ಷತ್ರಗಳು ಮತ್ತು ಆಕಾಶಗಂಗೆ ತಾರಾಸಮೂಹಗಳ ವೇಗವನ್ನು ಡಾಪ್ಲರ್ ಪರಿಣಾಮ ಬಳಸಿ ಮಾಪನ ಮಾಡಬಹುದು. ನಕ್ಷತ್ರಗಳು ಮತ್ತು ಆಕಾಶಗಂಗೆ ಈ ನಕ್ಷತ್ರಗಳ ಮತ್ತು ಆಕಾಶಗಂಗೆಗಳ ಒಂದು ವೇಗವನ್ನು ಡಾಪ್ಲರ್ ಪರಿಣಾಮ ಬಳಸಿ ಮಾಪನವನ್ನು ಮಾಡಬಹುದು ಅಂತ ಹೇಳಿ ನೋಡ್ತೀವಿ. ಇನ್ನು ಧೂಮಕೇತುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಧೂಮಕೇತುಗಳು, ಕಾಮೆಟ್ಸ್ ಅಂತ ಕರಿತೀವಿ. ಅತಿ ದೀರ್ಘ ವೃತ್ತಾಕಾರದ ಪಥದಲ್ಲಿ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುವ ಬಾಲವುಳ್ಳ ಆಕಾಶಕಾಯಗಳಿಗೆ ಧೂಮಕೇತು ಎನ್ನುವರು. ಪ್ರಮುಖವಾಗಿ ಧೂಮಕೇತುಗಳು ಯಾವುದಂದ್ರೆ ಅತಿ ದೀರ್ಘ ವೃತ್ತಾಕಾರದ ಪಥದಲ್ಲಿ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುವ ಬಾಲವುಳ್ಳ ಆಕಾಶಕಾಯಗಳಿಗೆ ಧೂಮಕೇತು ಎನ್ನುವರು. ತಲೆ ಅಥವಾ ಕೇಂದ್ರ ಮತ್ತು ಬಾಲ ಹೊಂದಿದ್ದು ಸೂರ್ಯನ ಸಮೀಪ ಬಂದಾಗ ಮಾತ್ರ ಗೋಚರಿಸುತ್ತವೆ. ಈ ತಲೆ ಅಥವಾ
ಕೇಂದ್ರ ಮತ್ತು ತಲೆ ಅಥವಾ ಕೇಂದ್ರ ಮತ್ತು ಬಾಲ ಹೊಂದಿದ್ದು ಸೂರ್ಯನ ಸಮೀಪ ಬಂದಾಗ ಮಾತ್ರ ಈ ಧೂಮಕೇತುಗಳು ಕಾಣಿಸ್ತವೆ, ಗೋಚರಿಸ್ತವೆ ಅಂತ ನೋಡ್ತೀವಿ. ಧೂಮಕೇತು ಚಲಿಸುವ ಪಥ ಅಂಡಾಕೃತಿಯಲ್ಲಿ ಕಂಡುಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಧೂಮಕೇತುಗಳು ಚಲಿಸುವ ಪಥ ಯಾವುದಂತಂದ್ರೆ ಅಂಡಾಕೃತಿ, ಎಲಿಪ್ಟಿಕಲ್ ಅಂತ ಕರಿತೀವಿ. ಧೂಮಕೇತುಗಳ ಬಾಲದ ಉದ್ದ ಸುಮಾರು 20-30 ಮಿಲಿಯನ್ ಕಿಲೋಮೀಟರ್ಗಳಷ್ಟು ಕಂಡುಬರ್ತದೆ. ಧೂಮಕೇತುಗಳ ಬಾಲದ ಉದ್ದವೆಷ್ಟಂತಂದ್ರೆ ಸುಮಾರು 20-30 ಮಿಲಿಯನ್ ಕಿಲೋಮೀಟರ್ಗಳಷ್ಟು ಉದ್ದ ಕಂಡುಬರ್ತದೆ. ಈ ಬಾಲವು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಯಾವುದೇ ಈ ಧೂಮಕೇತುಗಳ ಬಾಲವೇ ಅಂತಂದ್ರೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಂಡುಬರ್ತದೆ. ಧೂಮಕೇತುಗಳು ಸೂರ್ಯನನ್ನು ಒಂದು ಸುತ್ತು ಹಾಕಲು ಸುಮಾರು 100,000 ವರ್ಷಗಳಷ್ಟು ಅವಧಿಯನ್ನು ತೆಗೆದುಕೊಳ್ಳುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಧೂಮಕೇತುಗಳು ಸೂರ್ಯನನ್ನು ಒಂದು ಸುತ್ತು ಹಾಕಲು ಸುಮಾರು 100,000 ವರ್ಷಗಳಷ್ಟು ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ನೋಡ್ತೀವಿ. ಧೂಮಕೇತುಗಳು ಹಿಮದ ಕಣ ಹಾಗೂ ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿವೆ. ಈ ಪ್ರಮುಖವಾಗಿ ಧೂಮಕೇತುಗಳು ಅಂತಂದ್ರೆ ಹಿಮದ ಕಣ ಹಾಗೂ ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿರುವಂಥದ್ದು ನೋಡ್ತೀವಿ. ಎಡ್ಮಂಡ್ ಹ್ಯಾಲಿ ಎಂಬಾತನು 1606ರಲ್ಲಿ ಹ್ಯಾಲಿ ಧೂಮಕೇತು ಕಂಡುಹಿಡಿದನು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಎಡ್ಮಂಡ್ ಹ್ಯಾಲಿ ಎಂಬಾತನು 1606ರಲ್ಲಿ ಹ್ಯಾಲಿ ಧೂಮಕೇತು ಕಂಡುಹಿಡಿದನು. ಇದು 76 ವರ್ಷಗಳಿಗೊಮ್ಮೆ ಕಾಣುತ್ತದೆ. ಇದು 1986ರಲ್ಲಿ ಗೋಚರಿಸಿತ್ತು. ಮುಂದೆ 2026ರಲ್ಲಿ ಹ್ಯಾಲಿ ಧೂಮಕೇತು ಕಾಣುವಂಥದ್ದು ನೋಡ್ತೀವಿ. ಪ್ರಮುಖ ಧೂಮಕೇತುಗಳ ಬಗ್ಗೆ ನೋಡ್ತಾ ಹೋಗೋಣ. ಶೋ ಮೇಕರ್ 1994ರಲ್ಲಿ ಗೋಚರಿಸಿತು. ಶೋ ಮೇಕರ್ ಅಂತೇಳಿ 1994ರಲ್ಲಿ ಗೋಚರಿಸಿತು. ಹೆಲ್ ಬಾಪ್ ಇದು 1997ರಲ್ಲಿ ಗೋಚರಿಸಿತು. ವೈಲ್ಕ್ 2 2004, ಲವ್ಜಾ 2011, ವೆಸ್ಟ್ 1975, ಹಾಲ್ಮಸ್ 1892ರಲ್ಲಿ ಪ್ರಮುಖ ಧೂಮಕೇತುಗಳು ಗೋಚರಿಸುವಂಥದ್ದು ನೋಡ್ತೀವಿ. ಇನ್ನು ಗುರುಗ್ರಹಕ್ಕೆ 1994ರಲ್ಲಿ ಶೋ ಮೇಕರ್ ಧೂಮಕೇತು ಸ್ಪರ್ಶಿಸಿತು ಅಂತ ನೋಡ್ತೀವಿ. ಪ್ರಮುಖವಾಗಿರುವಂಥ ನೋಡ್ರಿ. ಗುರುಗ್ರಹಕ್ಕೆ 1994ರಲ್ಲಿ ಶೋ ಮೇಕರ್ ಧೂಮಕೇತು ಸ್ಪರ್ಶಿಸಿತು ಅಂತೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಉಲ್ಕೆಗಳ ಬಗ್ಗೆ ನೋಡ್ತಾ ಹೋಗೋಣ. ಉಲ್ಕೆಗಳು ಮಿನುಗುವ ನಕ್ಷತ್ರಗಳೆಂದು ಕರೆಯುವ ಉಲ್ಕೆಗಳು ಆಕಾಶಕಾಯದಿಂದ ಉರಿದು ಬೀಳುತ್ತವೆ. ಉಲ್ಕೆಗಳ ವೇಗ 42 km/s ಆಗಿರುವಂಥದ್ದು ನೋಡ್ತೀವಿ. ಈ ಉಲ್ಕೆಗಳು ಅಂತಂದ್ರೆ ಪ್ರಮುಖವಾಗಿ ಮಿನುಗುವ ನಕ್ಷತ್ರಗಳೆಂದು ಕರೆಯುವ ಉಲ್ಕೆಗಳು ಆಕಾಶಕಾಯದಿಂದ ಉರಿದು ಬೀಳುವಂಥದ್ದು ನೋಡ್ತೀವಿ. ಇನ್ನು ಈ ಉಲ್ಕೆಗಳ ವೇಗ 42 km/s ಆಗಿರುವಂಥದ್ದು ನೋಡ್ತೀವಿ. ಶಿಲಾಚೂರುಗಳು ಅಥವಾ ಉಲ್ಕೆಗಳು ಭೂಮಿಯ ವಾತಾವರಣಕ್ಕೆ ಬಂದಾಗ ವೇಗೋತ್ಕರ್ಷಕ್ಕೆ ಒಳಪಟ್ಟು ಹೊತ್ತಿಕೊಂಡು ಉರಿಯುವುದನ್ನು ನೋಡ್ತೀವಿ. ಇವು ಭೂಮಿಯ ಮಧ್ಯಂತರ ಮಂಡಲದಲ್ಲಿ ಹೊತ್ತಿ ಉರಿಯುತ್ತಂದು ನೋಡ್ತೀವಿ. ಇನ್ನು ಭೂಮಿಯ ಮೇಲೆ ಬಂದು ಬೀಳುವ ಉಲ್ಕೆಗಳಿಗೆ ಉಲ್ಕಾಪಾತವೆನ್ನುವರು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ. ಭೂಮಿಯ ಮೇಲೆ ಬಂದು ಬೀಳುವ ಉಲ್ಕೆಗಳಿಗೆ ಉಲ್ಕಾಪಾತ ಎನ್ನುವರು. ಉಲ್ಕೆಗಳಲ್ಲಿರುವ ಖನಿಜಗಳು ಕಬ್ಬಿಣ, ನಿಕ್ಕಲ್, ಸಿಲಿಕಾನ್ ಒಳಗೊಂಡಿರುವಂಥದ್ದು. ಪ್ರಮುಖವಾಗಿ ಉಲ್ಕೆಗಳಲ್ಲಿರುವಂಥ ಖನಿಜಗಳು ಯಾವತ್ತಂದ್ರೆ ಕಬ್ಬಿಣ, ನಿಕ್ಕಲ್, ಸಿಲಿಕಾನ್ ಕಂಡುಬರ್ತದೆ. ಇನ್ನು ಭೂಮಿಯಲ್ಲಿರುವ ಅತ್ಯಂತ ದೊಡ್ಡ ಉಲ್ಕಾಶಿಲೆ ಯಾವುದಂತಂದ್ರೆ ಮೆಕ್ಸಿಕೋದ ಅಲೆನಡೆ ಅಂಥೇಳಿ ಪ್ರಶ್ನೆ ಆಗ್ತದೆ. ಭೂಮಿಯಲ್ಲಿರುವ ಅತ್ಯಂತ ದೊಡ್ಡ ಉಲ್ಕಾಶಿಲೆ ಯಾವುದಂತಂದ್ರೆ ಮೆಕ್ಸಿಕೋದ ಅಲೆನಡೆ ಅಂಥೇಳಿ. ಯಾವುದು? ಮೆಕ್ಸಿಕೋದ ಅಲೆನಡೆ. ಇನ್ನು ಭೂಮಿಯನ್ನು ಪ್ರವೇಶಿಸಿದ ಪ್ರಮುಖ ಉಲ್ಕೆಗಳ ಬಗ್ಗೆ ನೋಡ್ತಾ ಹೋಗೋಣ. ಭೂಮಿಯನ್ನು ಪ್ರವೇಶಿಸಿದ ಪ್ರಮುಖ ಉಲ್ಕೆಗಳು ನಮಿಬಿಯಾದ ಹೋಬೋವೆಲ್ಟಾ 60 ಟನ್ ತೂಕವನ್ನು ಹೊಂದಿರುವಂಥದ್ದು. ನಮಿಬಿಯಾದ ಹೋಬೋವೆಲ್ಟ್ 60 ಟನ್ ತೂಕ ಹೊಂದಿರುವಂಥದ್ದು. ಗ್ರೀನ್ಲ್ಯಾಂಡ್ನ ಅಹಿನಿಟ್ಟೋ 31 ಟನ್ ತೂಕವನ್ನು ಹೊಂದಿರುವಂಥದ್ದು. ಸೈಬೀರಿಯಾದ ಟುಂಗ್ಸ್ಕಾ, ಆಸ್ಟ್ರೇಲಿಯಾದ ಹೆಂಚುರಿ, ಮೆಕ್ಸಿಕೋದ ಯುಕಾಟಿನಮ್, ಅಮೇರಿಕಾದ ಬ್ಯಾನ್ಸನ್ ಅಂಥೇಳಿ ಈ ರೀತಿ ಅಂತಂದ್ರೆ ಭೂಮಿಯನ್ನು ಪ್ರವೇಶಿಸಿರುವಂಥದ್ದು ಪ್ರಮುಖ ಉಲ್ಕೆಗಳು ಅಂತೇಳಿ ನೋಡ್ತೀವಿ. ಇನ್ನು ಮಹಾರಾಷ್ಟ್ರದ ಲೋನಾರ್ ಸರೋವರವು ಪೋಸ್ಟೋಸಿಯನ್ ಯುಗದಲ್ಲಿ ಭೂಮಿಗೆ ಅಪ್ಪಳಿಸಿದ ಉಲ್ಕೆಯಿಂದ ನಿರ್ಮಾಣಗೊಂಡಿರುವುದಾಗಿ ಇದನ್ನು ಕುಳಿ ಸರೋವರ ಎನ್ನುವರು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮಹಾರಾಷ್ಟ್ರದ
ಲೋನಾರ್ ಸರೋವರವು ಪ್ಲೀಸ್ಟೋಸೀನ್ ಯುಗದಲ್ಲಿ ಭೂಮಿಗೆ ಅಪ್ಪಳಿಸಿದ ಉಲ್ಕೆಯಿಂದ ನಿರ್ಮಾಣಗೊಂಡಿರುವುದರಿಂದಾಗಿ ಇದನ್ನು ಕುಳಿ ಸರೋವರ ಎನ್ನುವರು. ಇತ್ತೀಚೆಗೆ ಇದು ತನ್ನ ಬಣ್ಣವನ್ನು ಗುಲಾಬಿ ಬಣ್ಣಕ್ಕೆ ಬದಲಾಯಿಸಿರುವಂಥದ್ದು ನೋಡ್ತೀವಿ. ಇನ್ನು ಕ್ಷುದ್ರ ಗ್ರಹಗಳ ಬಗ್ಗೆ ನೋಡ್ತಾ ಹೋಗೋಣ. ಕ್ಷುದ್ರ ಗ್ರಹಗಳು ಗ್ರಹಗಳಿಗಿಂತ ಚಿಕ್ಕದಾಗಿದ್ದು ಉಲ್ಕೆಗಳಿಗಿಂತ ದೊಡ್ಡದಾಗಿದ್ದು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರುವ ಚಿಕ್ಕ ಶಿಲಾಚೂರುಗಳೇ ಕ್ಷುದ್ರ ಗ್ರಹಗಳು ಎನ್ನುವರು. ಇವು ಮಗು ಎಂದೇ ಪ್ರಸಿದ್ಧಿಯಾಗಿವೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಗ್ರಹಗಳಿಗಿಂತ ಚಿಕ್ಕದಾಗಿದ್ದು ಉಲ್ಕೆಗಳಿಗಿಂತ ದೊಡ್ಡದಾಗಿದ್ದು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡುಬರ್ತದೆ. ಪ್ರಮುಖವಾಗಿ ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ಮಧ್ಯೆ ಕಂಡುಬರ್ತದೆ ಪ್ರಶ್ನೆ ಆಗ್ತದೆ. ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡುಬರುವಂತ ನೋಡ್ತೀವಿ. ಚಿಕ್ಕ ಶಿಲಾಚೂರುಗಳೇ ಪ್ರಮುಖವಾಗಿರುವಂಥದ್ದೇ ಕ್ಷುದ್ರ ಗ್ರಹಗಳು. ಇವು ಮಗು ಎಂದೇ ಪ್ರಸಿದ್ಧಿಯಾಗಿವೆ. ಇನ್ನು ಸೂರ್ಯನ ಸುತ್ತ ಗ್ರಹಗಳಂತೆ ಸುತ್ತುತ್ತವೆ. ಇವು ಕ್ಷುದ್ರ ಗ್ರಹಗಳು ಕೂಡ ಅಂತಂದ್ರೆ ಸೂರ್ಯನ ಸುತ್ತ ಗ್ರಹಗಳಂತೆ ಸುತ್ತುತ್ತವೆ. ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ನಡುವೆ ಅಸಂಖ್ಯಾತ ಅಂದರೆ ಸರಿಸುಮಾರು 3400 ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ಈ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಅಸಂಖ್ಯಾತ ಅಂದರೆ ಸರಿಸುಮಾರು 3400 ಕ್ಷುದ್ರ ಗ್ರಹಗಳು ಕಂಡು ಬಂದಿರುವಂತೆ ನೋಡ್ತೀವಿ. ವಿವಿಧ ಹೆಸರುಗಳು: ಸಣ್ಣ ಉಪಗ್ರಹ, ಚಿಕ್ಕ ಗ್ರಹ, ಕ್ಷುಲ್ಲಕ ಗ್ರಹ ಅಂತೇಳಿ ವಿವಿಧ ಹೆಸರುಗಳಿಂದ ಕರೆಯಲಾಗ್ತದೆ. ಕ್ಷುದ್ರ ಗ್ರಹಗಳು ಶಿಲಾಚೂರುಗಳು, ಧೂಳು ಮತ್ತು ಖನಿಜಗಳಿಂದ ಮಾಡಲ್ಪಟ್ಟಿರುವಂಥದ್ದು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಮುಖವಾಗಿ ಕ್ಷುದ್ರ ಗ್ರಹಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತಂದ್ರೆ ಶಿಲಾಚೂರುಗಳು, ಧೂಳು ಮತ್ತು ಖನಿಜಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವುದಂತಂದ್ರೆ ಸೀರಿಯಸ್ ಅಂತೇಳಿ ಪ್ರಶ್ನೆ ಆಗ್ತದೆ. ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವುದಂತಂದ್ರೆ ಸೀರಿಯಸ್. ಇದರ ಒಂದು ವ್ಯಾಸ 590 ಮೈಲಿ ಅಂದರೆ 950 ಕಿಲೋಮೀಟರ್ ಆಗಿರುವಂಥದ್ದು. ಸೀರಿಯಸ್ ಎಂಬುದು ರೋಮನ್ ದೇವತೆ ಹೆಸರಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸೀರಿಯಸ್ ಎಂಬುದು ರೋಮನ್ ದೇವತೆ ಹೆಸರಾಗಿರುವಂಥದ್ದು. ಇನ್ನು ಪ್ರಮುಖ ಕ್ಷುದ್ರ ಗ್ರಹಗಳು ಯಾವುದಂದ್ರೆ ಪಲ್ಲಾಸ್ 512 ಕಿಲೋಮೀಟರ್ ವ್ಯಾಸ ಹೊಂದಿರುವಂಥದ್ದು. ಜುನೋ 195 ಕಿಲೋಮೀಟರ್ ವ್ಯಾಸ ಹೊಂದಿರುವಂಥದ್ದು. ವೆಸ್ತಾ 386 ಕಿಲೋಮೀಟರ್ ವ್ಯಾಸವನ್ನು ಹೊಂದಿರುವಂಥದ್ದು ನೋಡ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಶ್ವ ಮತ್ತು ವಿಶ್ವ ಉಗಮದ ಸಿದ್ಧಾಂತಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡಿದೆವು. ಈ ಟಾಪಿಕ್ ಮೇಲೆ ಅಂತಂದ್ರೆ ಕರ್ನಾಟಕ TET ಮತ್ತು SDFDA PCPSI ಮತ್ತು PDOನಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಮತ್ತು ವಿಲೇಜ್ ಅಕೌಂಟೆಂಟ್ ಆಲ್ರೆಡಿ ಕರೆಯಲಾಗಿರುವಂಥದ್ದು, ಅಲ್ಲಿನೂ ಕೂಡ ಏನಂದ್ರೆ ಈ ಟಾಪಿಕ್ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.